ಕುಮ್ಮೂರು ಗ್ರಾಮದ ಪಾಸಿ ಪ್ರಭಾವತಿ ಸರ್ಕಾರಿ ಪ್ರೌಢಶಾಲೆ 2025-26 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ಪ್ರಸ್ತುತವಾಗಿ ಈ ವೇದಿಕೆ ಮೇಲೆ ಆಸೀನರಾದಂಥ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಈ ಊರಿನ ಹಿರಿಯರಾದಂಥ ನೀಲಕಂಠಪ್ಪ ಪಾಶಿ ಅವರೇ ಹಾಗೂ ರವಿಯವರೇ, ಮಾರುತಿ ಅವರೇ, ದಾಸರವರೇ ಮತ್ತು ಇನ್ನು ಅನೇಕ ನನ್ನ ಆತ್ಮೀಯ ನಮ್ಮ SDMC ಉಪಾಧ್ಯಕ್ಷರು ಗರಿಯಪ್ಪ ಅವರೇ, ಸುತ್ತಮುತ್ತ ಹಳ್ಳಿ ಅಂತ ಬಂದಂಥ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರೇ, ಇನ್ನುಳಿದ ಸಹ ಶಿಕ್ಷಕರೇ ಹಾಗೂ ಈ ಶಾಲೆಯ ಕೇಂದ್ರ ಬಿಂದುಗಳು, ಮುದ್ದು ಮಕ್ಕಳೇ, ಪ್ರೌಢಶಾಲೆ ಅಂದ್ರೆ ಜ್ಞಾನದಲ್ಲಿ 2ನೇ ಮೆಟ್ಲು ನಿಮ್ದು. ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ. ಈಗ ನಾವೇನು ಹೇಳಿದ್ರು ನಿಮಗೆ ತಿಳ್ಕೊಳ್ತೀರಿ. ಪ್ರಾಥಮಿಕ ಶಾಲೆ ಮಕ್ಕಳಿಗೆ ನಾವೇನಾರ ಹೇಳಿದ್ರೆ ಅದೊಂದು ಸ್ಟೇಜ್. ಈಗ ನಿಮಗೆ ನಾವು ಹೇಳಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಅರ್ಥ ಮಾಡಿಕೊಂಡು ಅದ್ರ ತಕ್ಕಂತೆ ನಡ್ಕೊಳ್ಳೋಂಥ ಒಂದು ಗುಣ ಇರೋಂಥದ್ದು ಪ್ರೌಢಾವಸ್ಥೆ ಅಂತ ಅಂತಾರೆ. ಈಗ ನೀವು SLC ಮುಗಿಸಿ PUCಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾ ಇದ್ದೀರಿ. ನಾನು ಹೇಳೋದು ಏನಂದ್ರೆ, ಜೀವನದಲ್ಲಿ ದೊಡ್ಡ ಗುರಿ ಇಟ್ಕೋಬೇಕು ಮಕ್ಕಳು. ಬಹಳ ಕಷ್ಟಪಟ್ಟು ನೀವು ಓದಿದ್ರೆ ಮುಂದಿನ ಭವಿಷ್ಯದಲ್ಲಿ ಈ ದೇಶದ ದೊಡ್ಡ ನಾಯಕರಾಗಿ ಬೆಳಿಲಿಕ್ಕೆ ಸಾಧ್ಯ ಇದೆ. ದೊಡ್ಡ ಕನಸನ್ನ ಇಟ್ಟುಕೊಂಡು ನೀವು ಮುಂದೆ ಹೋಗ್ಬೇಕು. ದೊಡ್ಡ ಕನಸು ಗುರಿ IAS ಆಗಬೇಕು, IPS ಆಗಬೇಕು, ಈ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು. ಆ ಥರ ಗುರಿ ಇಟ್ಕೊಂಡಾಗ ಅದರ ತಕ್ಕಂತೆ ನೀವು ಓದಬೇಕು. ಕಷ್ಟಪಟ್ಟು ಸುಮಾರು ಈಗ ನೀವು SLC ಆದ ನಂತರ ಒಂದು 2 ವರ್ಷ, ಒಂದು 3-5 ವರ್ಷ, ಒಂದು 7-8 ವರ್ಷ ಓದಿದ್ರೆ ದೊಡ್ಡ ಸ್ಥಾನದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ನಮ್ಮ ದೇಶಕ್ಕೆ ಒಂದು ಸ್ಥಾನ ಸಿಗುತ್ತೆ ನಿಮಗೆ. ಅದಕ್ಕೆ ದಯವಿಟ್ಟು ಈಗ ನಿಮ್ಮ ತಂದೆ ತಾಯಿಗೆ ಹೇಳೋ ಕರ್ತವ್ಯ ನಮಗಿಲ್ಲ. ಈಗ ನಿಮಗೆ ನಾವು ಹೇಳಬೇಕಾಗುತ್ತೆ. ನೀವು ತಿಳ್ಕೊಳ್ಳೋ ಶಕ್ತಿ ಇದೆ. ಯಾವುದೇ ದುಶ್ಚಟಗಳಿಗೆ ನಿಮ್ಮ ವ್ಯಕ್ತಿತ್ವವನ್ನು ಬಲಿ ಕೊಡಬೇಡ್ರಿ. ಬಹಳ ಹಗಲಿ ರಾತ್ರಿ ನಿದ್ದೆಗೆಟ್ಟು ಓದೋದಲ್ಲ. ತುಂಬಾ ಉತ್ತಮವಾಗಿ 4 ತಾಸು ಓದಿರಿ, 5 ತಾಸು ಓದಿರಿ. ಗಮನ ಬಿಟ್ಟು ಆ ವಿಚಾರದ ಬಗ್ಗೆ ಅರಿದು ಕುಡಿಬೇಕು.